ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 9. ಸುಗ್ರೀವ ರಾಮರ ಸ್ನೇಹ. ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ತಾರೆಯ ಯುಕ್ತಿಯುಕ್ತವಾದ ಮಾತುಗಳಿಂದ ಲಕ್ಷ್ಮಣನ ಕೋಪವು ಇಳಿದು ಹೋಯಿತು. ಅವನು ಶಾಂತನಾದನು. ಅವನ ಮುಖದಲ್ಲಿ ಪ್ರಸನ್ನತೆಯು ಮಿಂಚಿತು. ಅದನ್ನು ನೋಡಿ ಸುಗ್ರೀವನ ಭಯವು ಹೊರಟು ಹೋಯಿತು. ಅವನ ಮಧ್ಯದ ಅಮಲವೂ ಇಳಿಯಿತು. ತಾನು ಭೋಗಕ್ಕಾಗಿ ಧರಿಸಿದ್ದ ಪುಷ್ಪಮಾಲೆಗಳನ್ನು ತುಂಡು ಮಾಡಿ ದೂರಕ್ಕೆಸೆದನು. ಅನಂತರ ಬಹು ವಿನಯದಿಂದ ಮತ್ತು ಸಮಾಧಾನದಿಂದ ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ರಾಮನ ಅನುಗ್ರಹದಿಂದಲೇ ಕಳೆದುಕೊಂಡಿದ್ದ ರಾಜ್ಯ ಕೀರ್ತಿಗಳನ್ನು ನಾನು ಮರಳಿ ಪಡೆಯುವಂತಾಯಿತು. ಅವನು ಮಾಡಿದ ಉಪಕಾರದ ಋಣವನ್ನು ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಧರ್ಮಾತ್ಮನು ನಿಶ್ಚಯವಾಗಿಯೂ ಸೀತೆಯನ್ನು ಹಿಂಪಡೆಯುವನು. ನನ್ನ ಸಹಾಯ ಎನ್ನುವುದು ಹೆಸರಿಗೆ ಮಾತ್ರ. ಅವನು ಪರಾಕ್ರಮದಿಂದಲೇ ರಾವಣನನ್ನು ಸಂಹರಿಸುವನು. ಒಂದೇ ಬಾಣದಿಂದ 7 ತಾಲಗಳನ್ನು ಭೇದಿಸಿ ಬೆಟ್ಟ ಭೂಮಿಗಳನ್ನು ಬಗೆದವನಿಗೆ ಯಾರ ಸಹಾಯದಿಂದ ಏನಾಗಬೇಕಾಗಿದೆ? ಅವನು ಧನುಷ್ಟಂಕಾರಕ್ಕೆ ಪರ್ವತಗಳ ಸಹಿತ ಭೂಮಿಯೇ ನಡುಗಿತಲ್ಲ. ಆ ಅಸಹಾಯ ಶೂರನಿಗೆ ಸಹಾಯ ಬೇಕೇ? ನಾನು ರಾವಣನ ವಧೆಗಾಗಿ ರಾಮನ ಹಿಂದಿನಿಂದ ಹೋಗುವೆನು. ನಾನು ಸ್ನೇಹದಿಂದ ಸಲಿಗೆಯಿಂದ ಏನಾದರೂ ತಪ್ಪನ್ನೆಸಗಿದ್ದರೆ ಸೇವಕನ ತಪ್ಪೆಂದು ದಯವಿಟ್ಟು ಕ್ಷಮಿಸಬೇಕು. ತಪ್ಪು ಮಾಡದವರು ಯಾರಿದ್ದಾರೆ? ಸುಗ್ರೀವನ ಮಾತುಗಳಿಂದ ಲಕ್ಷ್ಮಣನೂ ಮತ್ತೂ ಪ್ರಸನ್ನನಾದನು. ಅವನು ಪ್ರೀತಿಯಿಂದ ಮೃದುವಾಗಿ ಹೇಳಿದನು, ವಾನರೇಶ್ವರ, ನನ್ನಣ್ಣನು ನಿನ್ನಿಂದ ಸನಾತನಾದನು. ನಿನ್ನ ಪ್ರಭಾವ ಲಕ್ಷ್ಮಣನು ಮತ್ತೂ ಪ್ರಸನ್ನನಾದನು. ಅವನು ಪ್ರೀತಿಯಿಂದ ಮೃದುವಾಗಿ ಹೇಳಿದನು, ವಾನರೇಶ್ವರ, ನನ್ನಣ್ಣನು ನಿನ್ನಿಂದ ಸನಾತನಾದನು. ನಿನ್ನ ಪ್ರಭಾವ, ನಿನ್ನ ಶೌರ್ಯ, ನಿನ್ನ ರುಜುತ್ವ ಇವುಗಳಿಂದ ನೀನು ಕಪಿರಾಜ್ಯಕ್ಕೆ, ಅದರ ಸಂಪತ್ತಿಗೆ ಸರ್ವತಾ ಅರ್ಹನಾಗಿದ್ದೀಯಪ್ಪ. ನಿನ್ನ ಸಹಕಾರದಿಂದ ರಾಮನು ಬೇಗನೆ ಶತ್ರುಗಳನ್ನು ಯುದ್ಧದಲ್ಲಿ ನಾಶ ಮಾಡುವನು. ಧರ್ಮಜ್ಞನು, ಕೃತಜ್ಞನು, ಯುದ್ಧಸ್ಥಿರನೂ ಆದ ನಿನಗೆ ಈ ಮಾತು ಉಚಿತವಾದದ್ದೇ. ಸಾಮರ್ಥ್ಯವಿದ್ದರೂ ದೋಷಗಳನ್ನರಿತು ತಿದ್ದುಕೊಳ್ಳುವವರು ನನ್ನಣ್ಣನನ್ನು ಮತ್ತು ನಿನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ರಾಮನ ಪರಾಕ್ರಮ ಬಲಗಳಿಗೆ ಅನುಗುಣವಾಗಿ ನಿನ್ನಂತಹ ಸಹಾಯಕನು ದೇವತೆಗಳಿಂದಲೇ ಕೊಡಲ್ಪಟ್ಟವನು. ಇದು ಶಾಶ್ವತವಾಗಿರುವಂತಹದ್ದು. ನಾವಿಲ್ಲಿಂದ ಬೇಗನೆ ಅಣ್ಣನ ಹತ್ತಿರ ಹೋಗೋಣ. ಪತ್ನಿ ವಿರಹದಿಂದ ದುಃಖಿತನಾದ ಅವನನ್ನು ಸಮಾಧಾನಪಡಿಸು. ನಾನು ಹೇಳಿದ ಬಿರುನುಡಿಗಳು ರಾಮನವೇ. ನನ್ನನ್ನು ದಯವಿಟ್ಟು ಕ್ಷಮಿಸು. ಸುಗ್ರೀವನು ಪಕ್ಕದಲ್ಲಿ ನಿಂತಿದ್ದ ಮಂತ್ರಿಗಳಲ್ಲೊಬ್ಬನಾದ ಹನುಮಂತನಿಗೆಂದನು, ಹನುಮ, ಮಹೇಂದ್ರಾದಿ ಪರ್ವತಗಳಲ್ಲಿ ವಾಸ ಮಾಡುವ ವಾನರ ವೀರರನ್ನು ಇಲ್ಲಿ ಕರೆಯಿಸು. ಬೇರೆ ಕಡೆ ಎಲ್ಲೆಲ್ಲಿರುವರೂ ಮೈರೇಯವೆಂಬ ಮದ್ಯವನ್ನು ಕುಡಿದು ಅಮಿಲಿನಲ್ಲಿ ತೇಲಾಡುತ್ತಿರಬಹುದು. ಅವರೆಲ್ಲರೂ ಮಹಾವೇಗದಿಂದ ಚಲಿಸಬಲ್ಲವರು. ಭೂಮಿಯ ಮೇಲೆ ಎಲ್ಲೆಲ್ಲಿ ವಾನರರಿದ್ದಾರೋ ಅವರನ್ನು ಸಾಮದಾನಾದಿ ಉಪಾಯಗಳಿಂದ ಇಲ್ಲಿಗೆ ಬರುವಂತೆ ಮಾಡು. ಕೆಲವರು ಕಾಮಭೋಗಗಳಲ್ಲಿ ಮುಳುಗಿರಬಹುದು, ಕೆಲವರು ದೀರ್ಘ ಸೂತ್ರಿಗಳು, ಅವರೆಲ್ಲ ಸೋಮಾರಿಗಳು. ಅವರನ್ನೆಲ್ಲ ನನ್ನ ಆಜ್ಞೆಯಿಂದ ಕೂಡಲೇ ಬರುವಂತೆ ಮಾಡು. 10 ದಿನದೊಳಗಾಗಿ ಯಾರಾದರೂ ಬಾರದಿದ್ದರೆ ರಾಜಾಜ್ಞೆಯನ್ನು ಮೀರಿದ್ದಕ್ಕಾಗಿ ಅವರನ್ನು ಕೊಲ್ಲಬೇಕು. ಒಟ್ಟಾರೆ ಎಲ್ಲ ವಾನರರು ಇಲ್ಲಿ ಉಪಸ್ಥಿತರಿರಬೇಕು. ಭೂಮಿಯ ಮೇಲಿರುವ ಕಪಿಗಳ ಸ್ಥಿತಿಗತಿಗಳನ್ನು ಬಲ್ಲವರೇ ಹೋಗಿ ಅವರನ್ನು ಕರೆತರಲಿ. ಸುಗ್ರೀವನ ಆಜ್ಞೆಯಂತೆ ಹನುಮಂತನು ವೀರರಾದ ವಾನರ ದೂತರನ್ನು ದಿಕ್ಕುಗಳಿಗೆ ಕಳುಹಿಸಿಕೊಟ್ಟನು. ರಾಜಾದೇಶದಂತೆ ಆ ವಾನರರು ಪಕ್ಷಿಗಳಂತೆ, ಜ್ಯೋತಿಗಳಂತೆ ತಕ್ಷಣ ಆಕಾಶಕ್ಕೆ ನೆಗೆದು ಹಾರಿಹೋದರು. ಅವರು ಪರ್ವತಗಳಲ್ಲಿರುವ, ಸಮುದ್ರ ತೀರಗಳಲ್ಲಿರುವ, ಕಾಡುಗಳಲ್ಲಿರುವ, ಸರಸ್ತಟಗಳಲ್ಲಿರುವ ವಾನರರನ್ನು ಸುಗ್ರೀವನ ಆಜ್ಞೆಯಿಂದ ಪ್ರಚೋದಿಸಿದರು. ಕಾಲದಂಡದಂತಿರುವ ಸುಗ್ರೀವನ ಆಜ್ಞೆಯನ್ನು ಕೇಳಿದ ಕಪಿವೀರರೆಲ್ಲರೂ ಭಯದಿಂದ ಕಂಪಿಸಿದರು. ಮರುಗಳಿಗೆಯಲ್ಲಿಯೇ ಕಿಷ್ಕಿಂಧೆಯಲ್ಲಿ ಹಾರಿ ಬಂದಿಳಿದರು. ಅಂಜನಗಿರಿಯಲ್ಲಿದ್ದ ಕಪ್ಪು ಬಣ್ಣದ ಮಹಾವೇಗಶಾಲಿಗಳಾದ 3 ಕೋಟಿ ವಾನರರು ಬಂದರು. ಅಸ್ತಾಚಲದ ಚಿನ್ನದ ಬಣ್ಣದ 10 ಕೋಟಿ ಕಪಿವೀರರು, ಮಹಾವೇಗಶಾಲಿಗಳಾದ 3 ಕೋಟಿ ವೀರರು ಆಗಮಿಸಿದರು. ಕೈಲಾಸ ಶಿಖರದಿಂದ ಕೇಸರಿ ಬಣ್ಣದ 1000 ಕೋಟಿ ವಾನರರು ಬಂದು ನಿಂತರು. ಹಿಮಾಲಯ ವಾಸಿಗಳಾದ 1000 ಕೋಟಿ ವಾನರರು ಬಂದದ್ದಾಯಿತು. ವಿಂಧ್ಯೆಯಿಂದ ಬಂದವರು ಅಂಗಾರಕ ಗ್ರಹದಂತೆ ಕೆಂಪು ಬಣ್ಣದ ಕಪಿಗಳು. ಅವರೂ 1000 ಕೋಟಿ ಇದ್ದರು.
ಕ್ಷೀರ ಸಮುದ್ರದ ದಡದಲ್ಲಿದ್ದವರು, ತಮಾಲವ ನಿವಾಸಿಗಳು, ತೆಂಗಿನಕಾಯಿ ತಿನ್ನುವ ನಾರಿ ಕೇಳದವರು, ಲೆಕ್ಕವಿಲ್ಲದಷ್ಟು ವಾನರರು ಬಂದು ನೆರೆದರು. ಹಿಮಾಲಯಕ್ಕೆ ಹೋದ ವಾನರ ದೂತರು ಅಲ್ಲೊಂದು ದೊಡ್ಡ ಮರವನ್ನು ಕಂಡರು. ಆ ಸುಂದರ ಪ್ರದೇಶದಲ್ಲಿ ಹಿಂದೆ ಒಂದು ಮಹಾಯಾಗವು ನಡೆದಿತ್ತು. ಮಹೇಶ್ವರನೇ ಯಜ್ಞದೇವತೆ. ಆ ಯಜ್ಞದ ಹವಿಷ್ಯಾನ್ನಗಳನ್ನೆಲ್ಲ ಆ ಮರದ ಮೂಲ ಫಲಗಳಾದವು. ಅಮೃತ ಸಮಾನವಾಗಿತ್ತು ಅವುಗಳ ರುಚಿ. ಆ ದಿವ್ಯ ಫಲಮೂಲಗಳನ್ನು ತಿಂದವನು 1 ತಿಂಗಳು ಹಸಿವಿಲ್ಲದೆ ತೃಪ್ತನಾಗಿರುತ್ತಿದ್ದ. ಆ ವಾನರ ವೀರರು ಆ ದಿವ್ಯವಾದ ಫಲಮೂಲ ಔಷಧ ಸುಗಂಧ ಪುಷ್ಪಗಳನ್ನು ಸುಗ್ರೀವನಿಗೆ ಕಾಣಿಕೆ ಕೊಡಲೆಂದೇ ತೆಗೆದುಕೊಂಡು ಬಂದರು. ಹಾಗೆ ಬೇರೆ ವಾನರರು ಕಿಷ್ಕಿಂಧೆಯನ್ನು ತಲುಪುವ ಮುಂಚೆಯೇ ಅವರು ತಲುಪಿದರು. ತಾವು ತಂದ ಕಾಣಿಕೆಗಳನ್ನು ಸುಗ್ರೀವರಿಗೆ ಅರ್ಪಿಸಿ ವಾನರರು ಬರುತ್ತಿರುವ ಸಂಗತಿಯನ್ನು ಅವನಿಗೆ ಅರುಹಿದರು. ಸುಗ್ರೀವನು ಆ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿದನು. ಸುಗ್ರೀವನು ಈ ಕಾಣಿಕೆಗಳನ್ನು ಸ್ವೀಕರಿಸಿ ಆ ಕಪಿವೀರರನ್ನು ಸಮ್ಮಾನಿಸಿ ಕಳುಹಿಸಿಕೊಟ್ಟನು. ತನ್ನ ಕಾರ್ಯ ಸಿದ್ಧಿಸುವುದೆಂಬ ವಿಶ್ವಾಸದಿಂದ ಅವನಿಗೆ ನೆಮ್ಮದಿಯಾಯಿತು. ಆಗ ಲಕ್ಷ್ಮಣನು ಸುಗ್ರೀವನನ್ನು ಪ್ರಶಂಸಿಸಿ ಹೇಳಿದನು, ಅಪ್ಪ ಸುಗ್ರೀವ, ನೀನು ಸಿದ್ಧನಾಗಿದ್ದರೆ ನಾವು ಕಿಷ್ಕಿಂಧೆಯಿಂದ ಹೊರಡೋಣವೇ? ಸುಗ್ರೀವನು ಸಂತಸದಿಂದ ಒಪ್ಪಿದನು. ಅವನೆಂದನು, ಹೋಗೋಣ ಹೋಗೋಣ, ನಾನಂತೂ ನಿನ್ನ ಅಪ್ಪಣೆಯಂತೆ ನಡೆಯುವವನು. ಅನಂತರ ತಾರೆ ಮೊದಲಾದ ಸ್ತ್ರೀಯರನ್ನು ಅವರವರ ಸ್ಥಳಗಳಿಗೆ ಕಳುಹಿಸಿ ಕೆಲವು ವಾನರ ವೀರರನ್ನು ಕರೆದನು. ಅವರು ಬಂದು ಕೈ ಮುಗಿದುಕೊಂಡು ನಿಂತರು. ತನ್ನ ಪಲ್ಲಕ್ಕಿಯನ್ನು ಸಿದ್ಧಗೊಳಿಸಲು ಅವರಿಗೆ ಆಜ್ಞಾಪಿಸಿದನು. ಸುಂದರವೂ ಸುವರ್ಣಮಯವೂ ಆದ ಪಲ್ಲಕ್ಕಿ ಸಿದ್ಧವಾಗಿ ಬಂತು. ಸುಗ್ರೀವನು ಪಲ್ಲಕ್ಕಿಯನ್ನೇರುವಂತೆ ಲಕ್ಷ್ಮಣನನ್ನು ವಿನಂತಿಸಿದನು. ಅವನು ಕುಳಿತ ಬಳಿಕ ತಾನೂ ಹತ್ತಿ ಕುಳಿತನು. ಅವನ ತಲೆಯ ಮೇಲೆ ಶ್ವೇತಛತ್ರವನ್ನು ಹಿಡಿಯಲಾಯಿತು. ಶಂಖ ಭೇರಿಗಳ ಧ್ವನಿ, ವಂದಿಗಳ ಸ್ತುತಿ ಮೊಳಗಿದವು. ಅನೇಕ ಬಲಿಷ್ಠ ವಾನರರು ಪಲ್ಲಕ್ಕಿಯನ್ನು ಹೊತ್ತರು. ರಾಮನಿದ್ದಲ್ಲಿ ತಲುಪಲು ಲಕ್ಷ್ಮಣ ಸುಗ್ರೀವರು ಪಲ್ಲಕ್ಕಿಯಿಂದ ಇಳಿದರು. ಸುಗ್ರೀವನು ಇತರ ವಾನರರು ರಾಮನ ಮುಂದೆ ಬದ್ಧಾಂಜಲಿಗಳಾಗಿ ಹೋಗಿ ನಿಂತರು. ಹೀಗೆ ಎಲ್ಲರೂ ಕೈ ಮುಗಿದುಕೊಂಡು ನಿಂತಾಗ ಆ ಸ್ಥಳ ಕಮಲದ ಮೊಗ್ಗುಗಳ ಸರೋವರವೂ ಎಂಬಂತೆ ಭಾಸವಾಯಿತು. ಸುಗ್ರೀವನು ರಾಮನ ಪಾದಗಳಿಗೆ ಬಿದ್ದನು. ಅವನನ್ನು ಮತ್ತು ದೊಡ್ಡ ಸೈನ್ಯವನ್ನು ಕಂಡು ರಾಮನಿಗೆ ಸುಗ್ರೀವನ ಮೇಲೆ ಪ್ರೀತಿಯುಕ್ಕಿತು. ಅವನನ್ನು ಎಬ್ಬಿಸಿ ಆಲಂಗಿಸಿಕೊಂಡನು. ಹಾಗೆ ಕುಳಿತುಕೊಳ್ಳಲು ಹೇಳಿದನು. ಸುಗ್ರೀವನು ನೆಲದ ಮೇಲೆ ಕುಳಿತನು. ರಾಮನೆಂದನು, ವಾನರೇಶ್ವರ, ಯಾರು ಧರ್ಮ ಅರ್ಥ ಕಾಮಗಳನ್ನು ಕಾಲಕ್ಕನುಗುಣವಾಗಿ ವಿಭಜಿಸುತ್ತಾನೋ ಅವನೇ ರಾಜನಾಗಿರಲು ಯೋಗ್ಯನು. ಧರ್ಮ ಅರ್ಥಗಳನ್ನು ಬಿಟ್ಟು ಕಾಮ ಒಂದನ್ನೇ ಸೇವಿಸುತ್ತಾನೋ ಅವನು ಮರದ ಮೇಲೆ ಮಲಗಿ ನಿದ್ರಿಸುವವನು ಕೆಳಕ್ಕೆ ಬಿದ್ದು ಎಚ್ಚರಗೊಳ್ಳುವವನಂತೆ ತನ್ನ ತಪ್ಪನ್ನು ತಿಳಿಯುತ್ತಾನೆ. ರಾಜನು ಶತ್ರು ಸಂಹಾರವನ್ನು ಮಿತ್ರ ಸಂಗ್ರಹವನ್ನು ಮಾಡುತ್ತಿರಬೇಕು. ಧರ್ಮ ಅರ್ಥ ಕಾಮಗಳನ್ನು ಯುಕ್ತವಾಗಿ ಸೇವಿಸುವವನು ಮಾತ್ರ ರಾಜಧರ್ಮವನ್ನು ಪಾಲಿಸಬಲ್ಲನು. ಸುಗ್ರೀವ, ಈಗ ಕಾರ್ಯತತ್ಪರರಾಗಬೇಕಾದ ಸಮಯ. ಆದುದರಿಂದ ನಿನ್ನ ಮಂತ್ರಿಗಳೊಡನೆ ಸಮಾಲೋಚಿಸಿ ಕಾರ್ಯಯೋಜನೆಯನ್ನು ಸಿದ್ಧಪಡಿಸು. ಅದಕ್ಕೆ ಸುಗ್ರೀವನೆಂದನು, ಮಹಾಬಾಹುವೇ, ನಿನ್ನ ಅನುಗ್ರಹದಿಂದಲೇ ನನಗೆ ನನ್ನ ರಾಜ್ಯಾಧಿಪತ್ಯ ಕೀರ್ತಿಗಳು ಮರಳಿ ಪ್ರಾಪ್ತವಾದವು. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದವನು ನೀಚನೇ ಸರಿ. ಈ ವಾನರ ವೀರರು ಆಗಲೇ ಬಲಶಾಲಿಗಳಾದ ವಾನರರನ್ನು ಇಲ್ಲಿ ಬರುವಂತೆ ಮಾಡಿಬಿಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಕಡೆಗಳಿಂದ ಕರಡಿಗಳು, ಗೋಲಾಂಗೂಲಗಳು ಬರಲಿದ್ದಾರೆ. ಅವರೆಲ್ಲರೂ ನೋಡಲು ಭಯಂಕರರೂ ಬಲಿಷ್ಠರೂ ಆಗಿದ್ದಾರೆ. ಅವರಿಗೆ ದುರ್ಗಮವಾದ ಕಾಡುಗಳ ಪರಿಚಯವಿದೆ. ದೇವಗಂಧರ್ವರಿಂದ ಹುಟ್ಟಿದ ಕಾಮರೂಪಿಗಳಾದ ವಾನರರೂ ಬರುತ್ತಿದ್ದಾರೆ. ಅವರ ಸೈನ್ಯಗಳೂ ಅವರನ್ನು ಅನುಸರಿಸುತ್ತಿವೆ. ಕೋಟಿ ಕೋಟಿ ವಾನರ ವೀರರು ಬರುತ್ತಿದ್ದಾರೆ. ಅವರೆಲ್ಲರೂ ನಿನ್ನ ಸಹಾಯಕ್ಕಾಗಿ ಬರುತ್ತಿರುವವರು. ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ತಂದು ನಿನಗೊಪ್ಪಿಸುವರು. ಸುಗ್ರೀವನ ಯುದ್ಧ ಸನ್ನಾಹದಿಂದ ರಾಮನಿಗೆ ತೃಪ್ತಿಯಾಯಿತು. ಹೀಗೆ ಕೈ ಮುಗಿದುಕೊಂಡು ಅರಿಕೆ ಮಾಡಿಕೊಳ್ಳುತ್ತಿದ್ದ ಸುಗ್ರೀವನನ್ನು ರಾಮನು ಒಪ್ಪಿಕೊಂಡನು. ಮತ್ತೆಂದನು, ಮಿತ್ರ ಸುಗ್ರೀವ, ಇಂದ್ರನು ಭೂಮಿಯ ಮೇಲೆ ಮಳೆ ಸುರಿಸುವುದಾಗಲಿ ಸೂರ್ಯನು ಅಂಧಕಾರವನ್ನು ದೂರ ಮಾಡುವುದಾಗಲಿ ಆಶ್ಚರ್ಯವಲ್ಲ. ಹಾಗೆ ನಿನ್ನಂತಹ ಮಿತ್ರರಿಗೆ ಸಹಾಯ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ? ಸುಗ್ರೀವ, ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ. ನೀನು ಸತ್ಯವಾದಿ. ನಿನ್ನ ಸಹಾಯಕ್ಕಿದ್ದರೆ ಎಲ್ಲ ಶತ್ರುಗಳನ್ನು ಗೆಲ್ಲಬಲ್ಲೆ. ನೀನು ನನ್ನ ಸನ್ಮಿತ್ರ, ನನಗೆ ಸಹಾಯವೆಸಗಬಲ್ಲವನು. ಆ ರಾಕ್ಷಸ ಅಧಮನು ತನ್ನ ನಾಶಕ್ಕಾಗಿಯೇ ಸೀತೆಯನ್ನು ಅಪಹರಿಸಿದ್ದಾನೆ. ಅನುಹ್ರಾದನು ಪುಲೋಮನು ಮಗಳಾದ ಶಚಿಯನ್ನು ಅಪಹರಿಸಿ ಇಂದ್ರನಿಂದ ನಾಶವಾದ ಹಾಗೆ. ವಂಚಿಸಿದುದಕ್ಕಾಗಿ ಶಚಿಯ ತಂದೆಯಾದ ಪುಲೋಮನನ್ನು ಇಂದ್ರನು ಕೊಂದನಲ್ಲ. ಅಷ್ಟರಲ್ಲಿ ಭಯಂಕರವಾದ ಧೂಳೆದ್ದಿತು. ಆಗಸವನ್ನು ಆವರಿಸಿ ಸೂರ್ಯನ ಬೆಳಕನ್ನೂ ಮರೆ ಮಾಡಿತು. ದಿಕ್ಕುಗಳೆಲ್ಲ ಕಾಣದಾದವು. ಆಗ ಪರ್ವತಾಕಾರದ ಚೂಪಾದ ಹಲ್ಲುಗಳಿರುವ ಮಹಾಬಲಶಾಲಿಗಳಾದ ವಾನರ ವೀರರು ಅಲ್ಲಿ ಬಂದರು. ಕಾಮರೂಪಿಗಳಾದವರೂ ಅಗಣಿತ ಸಂಖ್ಯೆಯಲ್ಲಿದ್ದರು. ಶತಬಲಿ ಎಂಬ ವಾನರ ವೀರನು ಮೇರು ಪರ್ವತದ 1000 ಕೋಟಿ ವಾನರರೊಡನೆ ಕಾಣಿಸಿಕೊಂಡನು. ತಾರೆಯ ತಂದೆಯಾದ ಸುಷೇಣನು ಅನೇಕ ಕೋಟಿ ವಾನರರನ್ನು ಕರೆದುಕೊಂಡು ಬಂದನು. ರುಮೆಯ ತಂದೆಯಾದ ತಾರನು ಅಷ್ಟೇ ಸಂಖ್ಯೆಯ ವಾನರರನ್ನು ಕರೆತಂದನು. ಹಾಗೆ ಹನುಮಂತನ ತಂದೆಯಾದ ಕೇಸರಿಯೂ ಅನೇಕ ಕೋಟಿ ವಾನರರೊಡನೆ ಬಂದನು.
ಗೋಲಾಂಗೂಲಗಳ ಒಡೆಯನಾದ ಭಯಂಕರ ಪ್ರತಾಪದ ಗವಾಕ್ಷನು ತನ್ನ ಪರಿವಾರದೊಂದಿಗೆ ಉಪಸ್ಥಿತನಾದನು. ಕರಡಿಗಳ ರಾಜ್ಯನಾದ ಧೂಮ್ರನು ಕೋಟಿ ಕೋಟಿ ಕರಡಿಗಳ ಸಹಿತ ಬಂದನು. ಹೀಗೆ ಪನಸ, ನೀಲ, ಗವಯ, ದರೀಮುಖ, ಮೈಂದ, ದ್ವಿವಿಧ, ಗಜ, ಜಾಂಬವ, ರುಮಣ್ವಾನ್, ಗಂಧಮಾದನ, ಅಂಗದ, ತಾರ, ಇಂದ್ರಜಾನು, ರಂಭ, ದುರ್ಮುಖ, ಹನುಮಂತ, ನಳ, ದಧೀಮುಖ, ಶರಭ, ಕುಮುದ, ವನ್ನಿ, ರಂಹ ಇವರೂ ಕೋಟಿಗಟ್ಟಲೆ ಸೈನಿಕರನ್ನು ಬರಮಾಡಿಕೊಂಡರು. ಅವರೆಲ್ಲರೂ ಗರ್ಜಿಸುತ್ತಾ ಮಹೋತ್ಸಾಹದಿಂದ ಬಂದರು. ಬಂದ ಪ್ರಮುಖರನ್ನು ಸುಗ್ರೀವನು ರಾಮನಿಗೆ ಪರಿಚಯಿಸಿದನು. ಅನಂತರ ಆ ಸೇನೆಗಳ ಅಧಿಪತಿಗಳೆಂದನು, ಪರ್ವತಗಳಲ್ಲಿ, ನದೀ ತೀರಗಳಲ್ಲಿ, ಪಕ್ಕದ ಕಾಡುಗಳಲ್ಲಿ ಬೀಡಿಬಿಡಿರಿ. ರಾಮನು ಆ ಸೈನ್ಯಗಳ ಬಲಾಬಲಗಳನ್ನು ತಿಳಿಯಲು ಬಯಸಿದ್ದಾನೆ. ಬಂದ ವಾನರ ಸೈನಿಕರ ಬಲ ಪರಾಕ್ರಮಗಳನ್ನು ರಾಮನಿಗೆ ಪರಿಚಯಿಸಿದ ಸುಗ್ರೀವನು ವಿಜ್ಞಾಪಿಸಿಕೊಂಡನು. ರಾಮ, ಸಾವಿರಾರು ಕೋಟಿ ವಾನರರ ವೀರರು ಬಂದು ಸೇರಿದ್ದಾಯಿತು. ಅವರೆಲ್ಲರೂ ನಿನ್ನ ಅಧೀನರು, ನಿನ್ನ ಸೇವಕರು. ಈಗ ಅವರೆಲ್ಲರೂ ಏನೇನು ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು ನೀನೇ ನಿರ್ಧರಿಸಿ ಆಜ್ಞಾಪಿಸಬೇಕು. ಆಗ ರಾಮನು ಪ್ರೀತಿಯಿಂದ ಸುಗ್ರೀವನನ್ನು ಆಲಂಗಿಸಿಕೊಂಡು ಹೇಳಿದನು, ಸುಗ್ರೀವ, ಮೊದಲು ಸೀತೆಯು ಬದುಕಿರುವಳೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಬೇಕು. ರಾವಣನ ದೇಶ ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದನ್ನು ತಿಳಿದ ಮೇಲೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತೇನೆ. ಆಗ ಮಾಡಬೇಕಾದ ಕಾರ್ಯವನ್ನು ನೀನೇ ಚೆನ್ನಾಗಿ ಬಲ್ಲೆ. ಅದೆಲ್ಲ ನನಗೆ ತಿಳಿಯುವುದಿಲ್ಲ. ಆದುದರಿಂದ ಈಗ ಆಗಬೇಕಾದ ಕಾರ್ಯವನ್ನು ನಿಶ್ಚಯಿಸಿ ನಿನ್ನ ಸೈನ್ಯಕ್ಕೆ ಆಜ್ಞೆಯನ್ನು ಕೊಡು. ಆಗ ಸುಗ್ರೀವನು ವಿನತನೆಂಬ ಸೇನಾಪತಿಯನ್ನು ಕರೆದು ಅವನಿಗೆ ಆದೇಶಿಸಿದನು. ವಿನತ, ಚಂದ್ರ ಮತ್ತು ಸೂರ್ಯವಂಶದಲ್ಲಿ ಹುಟ್ಟಿದ ಮಹಾವೀರರಾದ 1,00,000 ವಾನರರೊಡನೆ ಪೂರ್ವ ದಿಕ್ಕಿಗೆ ಹೋಗತಕ್ಕದ್ದು. ಆ ಕಡೆ ಇರುವ ಎಲ್ಲ ಸ್ಥಳಗಳನ್ನು ಜಾಲಾಡಿ ಸೀತೆಯನ್ನು, ರಾವಣನ ವಾಸಸ್ಥಾನವನ್ನು ಕಂಡುಹಿಡಿಯತಕ್ಕದ್ದು. ನಿಮಗೆ 1 ತಿಂಗಳ ಗಡುವನ್ನು ಕೊಡುತ್ತಿದ್ದೇನೆ. ನಿಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿರಿ, ಹೋಗಿ ಬನ್ನಿರಿ. ವಿನತನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಪೂರ್ವಕ್ಕೆ ಕಳುಹಿಸಿದ ಮೇಲೆ ಅಗ್ನಿಪುತ್ರ ನೀಲನನ್ನು, ಹನುಮಂತನನ್ನು, ಬ್ರಹ್ಮಪುತ್ರ ಜಾಂಬವಂತನನ್ನು, ಗವಯನನ್ನು, ಋಷಭನನ್ನು, ಮೈಂದನನ್ನು, ದ್ವಿವಿಧನನ್ನು, ಗಂಧಮಾದನನನ್ನು, ಅಗ್ನಿಪುತ್ರರಾದ ಉಲ್ಕಾಮುಖನನ್ನು ಮತ್ತು ಅಸಂಗನನ್ನು, ಅಂಗದನನ್ನು ಮತ್ತಿತರ ಮಹಾವೀರರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದನು. ಅವರಿಗೆಲ್ಲ ಅಂಗದನೇ ಪ್ರಮುಖನಾಗಿದ್ದನು. ದಕ್ಷಿಣದಲ್ಲಿರುವ ಎಲ್ಲ ಪ್ರದೇಶಗಳಲ್ಲಿ ಸೀತೆಯನ್ನು ಅರಸಿರಿ. ಹಾಗೆ ಮುಂದೆ ಹೋದರೆ ಸಮುದ್ರ ಸಿಗುತ್ತದೆ. ಅಲ್ಲೊಂದು ಲಂಕಾ ಎಂಬ ದ್ವೀಪವಿದೆ. ಅದು ರಾವಣನ ರಾಜ್ಯ. ಅಲ್ಲೇ ಅವನ ವಾಸಸ್ಥಾನ. ಸಮುದ್ರದ ಮಧ್ಯದಲ್ಲಿ ಅಂಗಾರಕೆ ಎಂಬ ರಾಕ್ಷಸಿ ಇದ್ದಾಳೆ. ಅವಳು ಪ್ರಾಣಿಗಳನ್ನು ಅವುಗಳ ನೆರಳಿನ ಮೂಲಕವೇ ಸೆಳೆದು ತಿನ್ನುವಂತಹವಳು. ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ಹುಡುಕಿರಿ. ಮುಂದೆಯೂ ಅನೇಕ ಪರ್ವತಗಳಿವೆ. ಅಲ್ಲಿಯೂ ಸೀತೆಯನ್ನು ಅನ್ವೇಷಿಸಿರಿ. ನೀವೆಲ್ಲರೂ ಅಮಿತ ಬಲರು. ನಿಮಗೆ 1 ತಿಂಗಳ ಕಾಲ ಸಮಯವಿದೆ. ಅಷ್ಟರೊಳಗೆ ಯಾರು ಸೀತೆಯ ವಾರ್ತೆಯನ್ನು ತರುವರೋ ಅವರು ನನ್ನಂತೆ ವಿಭವಶಾಲಿಯಾಗುವರು. ಅವನಿಗಿಂತ ಹೆಚ್ಚು ಪ್ರಿಯರು ನನಗೆ ಯಾರೂ ಇರುವುದಿಲ್ಲ. ಅವನಿಂದ ಎಷ್ಟೇ ಅಪರಾಧಿಗಳಾಗಿದ್ದರೂ ಅವನು ನನ್ನ ಪ್ರಾಣಕ್ಕಿಂತ ಪ್ರಿಯನಾಗುತ್ತಾನೆ. ನಿಮ್ಮ ಕೆಲಸವನ್ನು ಕೂಡಲೇ ಆರಂಭಿಸಿರಿ. ಅನಂತರ ಸುಗ್ರೀವನು ತನ್ನ ಮಾವನಾದ ಸುಷೇಣನನ್ನು ಸೇನೆಯೊಂದಿಗೆ ಪಶ್ಚಿಮ ದಿಕ್ಕಿಗೆ ಕಳುಹಿಸಿದನು. ಪಶ್ಚಿಮದಲ್ಲಿರುವ ಎಲ್ಲ ಪ್ರದೇಶಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ ಅಲ್ಲೆಲ್ಲ ಸೀತೆಯನ್ನು ಅರಸಿ ಬಂದು ವರದಿಯನ್ನು ಒಪ್ಪಿಸಲು ಹೇಳಿದನು. ಅವರಿಗೂ 1 ತಿಂಗಳ ಅವಧಿಯನ್ನಿತ್ತನು. ಅನಂತರ ಶತಬಲಿ ಎಂಬ ವಾನರನನ್ನು 1,00,000 ಸೈನಿಕರ ಸೇನೆಯೊಂದಿಗೆ ಉತ್ತರ ದಿಕ್ಕಿಗೆ ಕಳುಹಿಸಿದನು. ಉತ್ತರ ದಿಕ್ಕಿನ ಪ್ರತಿಯೊಂದು ಪ್ರದೇಶವನ್ನು ವಿಸ್ತಾರವಾಗಿ ವರ್ಣಿಸಿದನು. ಅಲ್ಲೆಲ್ಲ ಸೀತೆಯನ್ನು ಅರಸಲು ಹೇಳಿದನು. ಅವನಿಗೂ 1 ತಿಂಗಳು ನಿಶ್ಚಿತವಾಯಿತು. ಹೀಗೆ 4 ದೆಸೆಗಳಿಗೆ ಕಪಿವೀರರನ್ನು ಸುಗ್ರೀವನು ಕಳಿಸಿದನಷ್ಟೇ. ದಕ್ಷಿಣಕ್ಕೆ ಸೇನೆಯು ಹೊರಡುವ ಮುನ್ನ ಸುಗ್ರೀವನು ಹನುಮಂತನಿಗೆ ವಿಶೇಷ ಸೂಚನೆಯನ್ನಿತ್ತನು. ಹನುಮ, ನೀನು ವಾನರರ ಶ್ರೇಷ್ಠ. ನಿನ್ನದು ಅಡೆತಡೆ ಇಲ್ಲದ ಗತಿ. ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ, ಆಕಾಶದಲ್ಲಿ, ಸ್ವರ್ಗದಲ್ಲಿ, ನೀರಿನಲ್ಲಿ ನೀನು ಸ್ವೇಚ್ಛೆಯಿಂದ ಸಂಚರಿಸಬಲ್ಲೆ. ಅಸುರ, ಗಂಧರ್ವ, ನಾಗ, ಸಾಗರ, ಪರ್ವತಗಳೆಲ್ಲ ನಿನಗೆ ಚಿರಪರಿಚಿತ. ಚಲನೆಯಲ್ಲಿ, ವೇಗದಲ್ಲಿ, ಲಾಘವದಲ್ಲಿ ನೀನು ನಿನ್ನ ತಂದೆ ಮಾರುತನಿಗೇ ಸಮಾನ. ನಿನ್ನ ತೇಜಸ್ಸಿಗೆ ಎಣೆಯಾದವರು ಭೂಮಿಯ ಮೇಲೆ ಯಾರೂ ಇಲ್ಲ. ಆದುದರಿಂದ ಸೀತೆಯು ಹೇಗೆ ಸಿಕ್ಕುವಳು ಎಂಬುದನ್ನು ನೀನೇ ನಿರ್ಧರಿಸಿ ಅದರಂತೆ ಮಾಡು. ಹನುಮ, ನಿನ್ನಲ್ಲಿ ಬುದ್ಧಿ ಪರಾಕ್ರಮಗಳಿವೆ. ದೇಶ ಕಾಲಗಳಿಗೆ ಅನುಗುಣವಾಗಿ ನಡೆಯುವುದರಲ್ಲಿ, ನೀತಿಯಲ್ಲಿ ನಿನಗೆ ಪಾಂಡಿತ್ಯವಿದೆ. ರಾಮನಿಗೆ ಹನುಮಂತನ ಅಸಾಧಾರಣವಾದ ಗುಣಗಳ ಪರಿಚಯವಿತ್ತು. ಆದುದರಿಂದ ಸುಗ್ರೀವನು ಅವನ ಮೇಲೆ ಹೊರಸಿದ ಕಾರ್ಯಭಾರದಿಂದ ಸಮಾಧಾನವಾಯಿತು. ಅವನೇ ತನ್ನ ಕಾರ್ಯವನ್ನು ಸಾಧಿಸುವನು ಎಂಬ ವಿಶ್ವಾಸದಿಂದ, ಹರ್ಷದಿಂದ ರಾಮನು ತನ್ನ ನಾಮಾಂಕಿತವಾದ ಉಂಗುರವನ್ನು ಗುರುತಿಗಾಗಿ ಹನುಮಂತನ ಕೈಯಲ್ಲಿ ಕೊಟ್ಟು ಹೇಳಿದನು.
ಹನುಮಂತ, ಇದನ್ನು ನೀನು ಸೀತೆಗೆ ತೋರಿಸಿದರೆ ಅವಳಿಗೆ ನಿನ್ನ ಮೇಲೆ ಸಂದೇಹ ಉಂಟಾಗುವುದಿಲ್ಲ. ನೀನು ನನ್ನ ದೂತ ಎಂಬುದನ್ನು ನಂಬುತ್ತಾಳೆ. ಸುಗ್ರೀವನ ಸಂದೇಶದಂತೆ ನಿನ್ನ ಕೈಯಲ್ಲಿ ಸಿದ್ಧಿ ಇದೆ. ಹೋಗಿ ಬಾ. ಹನುಮಂತನು ರಾಮನ ಕಾಲುಗಳಿಗೆ ಎರಗಿ ಕಾರ್ಯ ಸಾಧನೆಗಾಗಿ ಹೊರಟನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.